ನಮಸ್ತೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ನಯನಾ ಅಂತ ಹೇಳಿ. ನನ್ನ ಹೆಸರು ಕಾಶಿನಾಥ್ ಅಂತ ಹೇಳಿ. ಇವರು ನಮ್ಮ ಮುದ್ದಿನ ಕೂಸು, ಮುದ್ದು 3 ವರ್ಷ ಅವರಿಗೆ. ಏನಿಲ್ಲ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾ ಇದ್ದೀವಿ. ಏನು ಅಂತಂದರೆ, ಇದಕ್ಕೂ ಮುಂಚೆ 1 ವರ್ಷದಿಂದನೂ ಯೂಟ್ಯೂಬ್ ಚಾನಲ್ ಇತ್ತು, ನಯನಾ ಗೌಡ ಕನ್ನಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ವರ್ಷದಿಂದ ಕಷ್ಟಪಟ್ಟಿದ್ದು ಒಂದೇ ತಿಂಗಳಲ್ಲಿ ಕೆಲವೊಂದು ವಿಡಿಯೋಸ್ ಹಾಕಿದ್ರಿಂದ ಚಾನಲ್ ಟರ್ಮಿನೇಟ್ ಆಯಿತು. ಹಾಗಾಗಿ ಹೊಸದಾಗಿ ಏನಂದರೆ, ಇದಕ್ಕೂ ಮುಂಚೆ ಮಾಡ್ತಾ ಇದ್ದ ಚಾನಲಲ್ಲಿ ಅಡುಗೆ ಮತ್ತು ಮೇಜರಾಗಿ ಅಡುಗೆ ಮತ್ತು ರಂಗೋಲಿ ವಿಡಿಯೋಸ್ ಹಾಕ್ತಾ ಇದ್ದಿದ್ದು. ಬಟ್ ಇವಾಗ ಏನು ಅಂದರೆ, ಬೇಡ, ಒಂದು ಕಾನ್ಸೆಪ್ಟೇ ಬೇಡ. ಏನು ಅಂದರೆ, ಒಂದು ಆರೋಗ್ಯಕರ ಅಂದರೆ ಒಂದು ಹೆಲ್ದಿ ಕಾಮಿಡಿ ವಿಡಿಯೋಸು, ಹಾಗೆಯೇ ಜೊತೆಗೆ ಒಂದು ಉತ್ತಮ ಸಂದೇಶ ಇರೋವಂಥ ಒಂದು ರೀಲ್ಸ್ಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡಿದ್ದೀವಿ. ಅದ್ರ ಜೊತೆಗೇ ಯಾರೋ ಮಾಡಿದೊಂದು ಕಂಟೆಂಟ್ ಅಥವಾ ಇನ್ನೇನೋ ಅಂತ ಅಲ್ಲ, ನನ್ನ ಇದು ಪರ್ಸ್ನಲ್ ಒಪಿನಿಯನ್ನು. ಏನು ಅಂದರೆ, ನಮ್ಮ ಜೀವನದಲ್ಲಿ ಆಗಿರೋದೇ ಕೆಲವೊಂದು ಘಟನೆಗಳನ್ನೇ ಒಂದು ರೀಲ್ಸ್ ರೀತಿಯಲ್ಲಿ ಮಾಡಬೇಕು ಅನ್ನೋದು ಕೂಡ ನನಗೆ ಪರ್ಸ್ನಲಾಗಿ ಯೋಚನೆ ಇದೆ. ಹಾಗಾಗಿ ಇದೊಂದು ಇಂಟ್ರಡಕ್ಷನ್ ವಿಡಿಯೋ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಜೊತೆಗೆ ಈ ಒಂದು ಶಾರ್ಟ್ಸ್ ಜೊತೆಗೆ ಏನಿಲ್ಲ, ನನ್ನ ಮಗು ಏನೋ ಹೇಳ್ತಾ ಇತ್ತು, ಅದಕ್ಕೆ ಫ್ಯೂಸ್ ಮಾಡಿದ್ವಿ. ಏನು ಅಂತ ಅಂದರೆ, ಅದೇ ಇನ್ನು ಮುಂದೆ ಒಂದು ಉತ್ತಮ ಸಂದೇಶ ಹಾಗೆ ಒಂದು ಆರೋಗ್ಯಕರ ತಮಾಷೆ ವಿಡಿಯೋಸ್ ಜೊತೆಗೇ ನನಗೆ ಆಗಾಗ್ಗೆ ಏನಾಗುತ್ತೆ, ಇದಕ್ಕೂ ಮುಂಚೆ ಅಡುಗೆ ಅಥವಾ ರಂಗೋಲಿ ಇದೇನಾಗ್ತಾ ಇದೆ ವಿಡಿಯೋಸು, ಅದೇ ರೀತಿ ವಿಡಿಯೋಸ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಸಾಧ್ಯ ಆದಷ್ಟು ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋಸ್ನೇ ಮಾಡ್ತೀವಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸಪೋರ್ಟ್ ಮಾಡಿ, ಅರಸಿ ಆರೈಸಿ, ಅಷ್ಟೇ. ಯಾಕಂದರೆ 1 ವರ್ಷ ಕಷ್ಟಪಟ್ಟಿದ್ದು ಯಾವುದೇ ರೀತಿ ಬೇರೆ ಒಂದು ವಿಡಿಯೋಸ್ ಏನೂ ಹಾಕಿರಲಿಲ್ಲ. ನಮ್ಮ ಓನೊಂದು ಅಡುಗೆದಾಗಿರ್ಬೋದು, ರಂಗೋಲಿದಾಗಿರ್ಬೋದು, ಈ ರೀತಿ ವಿಡಿಯೋಸ್ ಹಾಕಿದ್ದೇನೆ. ಆ್ಯಕ್ಚುಲಾಗಿ ಸಂಕ್ರಾಂತಿಗೆ ಶುರು ಮಾಡಿದ್ವಿ, ಈ ಸಂಕ್ರಾಂತಿಗೆಲ್ಲ ಟರ್ಮಿನೇಟ್ ಆಗಿಬಿಡ್ತು. ಅದೊಂದು ಬೇಜಾರಾಯಿತು. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಬಿಡೋದು ಬೇಡ ಅಂತ ಹೇಳಿ ಮತ್ತೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ, ಯಾಕಂದರೆ ನಾನು ಒಂದು ವರ್ಕ್ ಮಾಡ್ತಾ ಇದ್ದಿದ್ದು ಹೆಚ್ಚು ಕಡಿಮೆ ಒಂದು 15 ವರ್ಷ ಕೂಡ ನಾನು ಕಂಪ್ಯೂಟರಲ್ಲೇ ವರ್ಕ್ ಮಾಡಿದ್ರು ಕೂಡ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಸಾಕಷ್ಟು ಮಾಹಿತಿ ಇದ್ರೂ ಕೂಡ ಒಂದು ಫೇಸ್ಬುಕ್ ಐಡಿ ಅಥವಾ ಇನ್ಸ್ಟಾಗ್ರಾಮ್ ಈ ಥರದ್ದೇನೂ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಈಗ ಹೊಸದಾಗಿ ಇನ್ಸ್ಟಾಗ್ರಾಮ್ ಕೂಡ ಶುರು ಮಾಡಿದ್ದೀವಿ. ಅದರ ಹೆಸರು ಕೂಡ ನಯನಾ ಗೌಡ KA17 ಅಂತ ಹೇಳ್ಬಿಟ್ಟು, ಅದು ಕೂಡ ನಯನಾ ಗೌಡ KA17 ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ID ಇರೋದು. KA17 ಅಂತ ಅಂದರೆ ದಾವಣಗೆರೆ ಡಿಸ್ಟ್ರಿಕ್ನ ಒಂದು ಕೋಡು. ಏನಕ್ಕೆ ಅಂತಂದರೆ, ನಾನು ಪ್ರೆಸೆಂಟ್ ಇಲ್ಲಿರೋದು ತುಮಕೂರಲ್ಲಿ, ಈಗ ಸದ್ಯ ಸ್ಟೇ ಆಗಿರೋದು 4 ವರ್ಷದಿಂದ ಮಾತ್ರ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ದಾವಣಗೆರೆ. ಹಾಗಾಗಿ ಅನ್ನೋದಕ್ಕಿಂತ ದಾವಣಗೆರೆ ಅನ್ನೋದೊಂದು ಎಮೋಷನ್ನು. ನಾನು ದಾವಣಗೆರೆ ಅಂದರೆ ನಂಗೆ ತುಂಬ, ಯಾಕಂದರೆ ಹುಟ್ಟಿ ಬೆಳೆದಿದ್ದಲ್ಲೇ ಅನ್ನೋ ಕಾರಣಕ್ಕೆ. ಹಾಗಾಗಿ KA17 ಅಂತ ಹೇಳ್ಬಿಟ್ಟು ಈ ಒಂದು ಐಡಿನಲ್ಲಿ ಇಟ್ಟಿದ್ದೀವಿ. ಇಷ್ಟೇ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ತಾ ಇರೋದು, ಸಪೋರ್ಟ್ ಮಾಡಿ. ಹಾಗೆಯೇ ಮತ್ತೆ ಇನ್ಯಾವುದೇ ರೀತಿಯಲ್ಲಿ ಇವತ್ತಿಂದನೇ ಒಂದು ರೀಲ್ಸು ಅಂತ ಮಾಡ್ತಾ ಇದ್ದೀವಿ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಖಂಡಿತವಾಗ್ಲೂ ಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡು ಈ ಒಂದು ಇಂಟ್ರಡಕ್ಷನ್ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.